ರೈತನ ಪಾಲಿನ ಜೀವನಾಡಿ ನೇಗಿಲ ಯೋಗಿಯ ಬಲಗೈ ಬಂಟ ಅಂದರೆ ಎತ್ತುಗಳು. ಇಂದಿನ ಆಧುನಿಕ ಯುಗದಲ್ಲೂ ಹಳೆಯ ಸಂಪ್ರದಾಯವನ್ನ ಮರೆಯದ ರೈತರು. ತಮ್ಮ ಪ್ರೀತಿಯ ಎತ್ತುಗಳಿಗೆ ಗೌರವ ಸಲ್ಲಿಸುವ ಹಬ್ಬವೇ ಈ ಕಾರ ಹುಣ್ಣಿಮೆ. ಹೌದು, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಇಂಗಳಗಿ ಗ್ರಾಮದ ರೈತರು ತಮ್ಮ ಪೂರ್ವಜರು ಹಾಕಿಕೊಟ್ಟ ಹಾದಿಯಲ್ಲಿ ಅಚ್ಚುಕಟ್ಟಾದ ಸಂಪ್ರದಾಯದೊಂದಿಗೆ ಈ ಬಾರಿ ಕಾರ ಹುಣ್ಣಿಮೆಯನ್ನ ಆಚರಿಸಿ ಗಮನ ಸೆಳೆದಿದ್ದಾರೆ. ಎತ್ತುಗಳ ದೇಹದ ಕಾಂತಿ ಮತ್ತು ಅಲಂಕಾರವೇ ಇವುಗಳ ಬಗ್ಗೆ ಸಾಕ್ಷಿ ನುಡಿಯುತ್ತಿದೆ. ತಮ್ಮ ಎತ್ತುಗಳಿಗಾಗಿ ರೈತರು ವಹಿಸುವ ಕಾಳಜಿ ಅಷ್ಟಿಷ್ಟಲ್ಲ. ಪ್ರತಿನಿತ್ಯ ಮೈ ತೊಳೆದು ಮೈಗೆ ಎಣ್ಣೆ ಸವರಿ ಅತ್ಯುತ್ತಮ ಆಹಾರ ನೀಡುವ ಮೂಲಕ ಇವುಗಳನ್ನ ಅವರು ಅಷ್ಟು ಸುಂದರವಾಗಿ ಬಲಿಷ್ಠವಾಗಿ ಬೆಳೆಸಿದ್ದಾರೆ. ಸುಖದೇವ ಸೋಲಂಕಾರ ಅವರ ಎತ್ತುಗಳು ಇಂಗಳಗಿ ಗ್ರಾಮದ ಪ್ರತಿ ಸ್ಪರ್ಧೆಯಲ್ಲೂ ಇವರ ಎತ್ತುಗಳು ಎದುರಾಳಿಗಳಿಗಿಂತ ಒಂದು ಹೆಜ್ಜೆ ಮುಂದೆ ಇರುತ್ತವೆ. ಇದಕ್ಕೆ ಕಾರಣ ಸುಖದೇವ ಸೋಲಂಕಾರ ಅವರ ಶ್ರದ್ಧೆ ಮತ್ತು ಅವುಗಳ ಮೇಲಿರುವ ಅಪಾರ ಮಮಕಾರ. ಸ್ಪರ್ಧೆ ಬಂತೆಂದ್ರೆ ಸಾಕು, ಎತ್ತುಗಳಿಗೆ ವಿಶೇಷ ತಾಲೀಮು ನೀಡಿ ಅವುಗಳನ್ನ ಹುಮ್ಮಸ್ಸಿನಿಂದ ಸಿದ್ಧಪಡಿಸುವುದರಲ್ಲಿ ಸುಲಂಕಾರ ಅವರು ನಿಸ್ಸೀಮರು. ಇಂದಿನ ಕಾರ ಹುಣ್ಣಿಮೆಯ ಸ್ಪರ್ಧೆಯಲ್ಲೂ ಈ ಜೋಡೆತ್ತುಗಳು ಎಲ್ಲರ ಗಮನ ಸೆಳೆದಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನನ್ನ ಎತ್ತುಗಳ ಮೇಲೆ ನನಗೆ ಮಮತೆ ಹೆಚ್ಚು. ನಾನು ಇವುಗಳಿಗೆ ಮಗುವಿನಂತೆ ಆರೈಕೆ ಮಾಡುತ್ತೇನೆ. ಸರಿಯಾದ ಸಮಯಕ್ಕೆ ಆಹಾರ, ಸಮತೋಲಿತ ಪೌಷ್ಟಿಕಾಂಶ ಮತ್ತು ನಿಯಮಿತ ವ್ಯಾಯಾಮದಿಂದಲೇ ಇವು ಇಷ್ಟು ಶಕ್ತಿಯುತವಾಗಿವೆ. ನಮ್ಮ ಇಂಗಳಗಿ ಗ್ರಾಮದ ಹೆಸರನ್ನ ಈ ಎತ್ತುಗಳು ಓಟದ ಮೂಲಕ ಎತ್ತಿ ಹಿಡಿದಿವೆ ಎಂಬುದು ನನಗೆ ಬಹಳ ಹೆಮ್ಮೆಯ ವಿಷಯ. ಈ ಸಂದರ್ಭದಲ್ಲಿ ಜಗದೇವ ಕುಂಬಾರ, ತಾನಾಜಿ ಸುಲಂಕಾರ, ಬಸವರಾಜ ಬೆನಕನಹಳ್ಳಿ, ಷಣ್ಮುಖ ಲೋಟೆ, ಬಸವರಾಜ ಜಾಧವ್, ಆನಂದ ಪವಾರ್, ಹನುಮಂತ ಸುಲಂಕಾರ ಹಾಗೂ ಇಂಗಳಗಿ ಗ್ರಾಮಸ್ಥರು ಭಾಗವಹಿಸಿದ್ರು.